ಹಾಯ್, ಇವತ್ತು ನಾವು ನಾಗಮಂಗಲ ಹತ್ರ ಇರೋ ಪಟ್ನ ನಮ್ಮ ಅಕ್ಕನ ಚಿಕ್ಕತ್ತೆ ಮನೆಗೆ ಬಂದಿದ್ದೀವಿ. ಬನ್ನಿ ಏನು ಮಾಡ್ತಿದ್ದಾರೆ ಎಲ್ಲರೂ ನೋಡೋಣ. ಸೊ ಇದು ಬಂದು ಮನೆ. ಸೊ ಇದು ಬಂದು ನಮ್ಮ ಹಳ್ಳಿ ಕಡೆ ಇರೋ ಮನೆ, ಅಂಚಿನ ಮನೆ. ಮ್ಯಾಲ್ಗೆ ಮನೆ ಇದು, ಮೇಲ್ಗಡೆ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಎಲ್ಲ ಅಡುಗೆ ಮಾಡ್ತಿದ್ದಾರೆ. ಹಾಯ್ ದಿವ್ಯಾ ಅಕ್ಕ, ಅಕ್ಕ ಅಂತ ನಾವು ರೆಸ್ಪೆಕ್ಟ್ ಕೊಟ್ಟು ಕರಿತಾ ಇದ್ದೀರಿ. ಹಾಯ್ ಪುಟ್ಟಿ ಅಕ್ಕ. ಏನು ಮಾಡ್ತಾ ಇದ್ದೀರಾ? ಯಾಕೆ ಒಲೆಯಲ್ಲಿ ಮಾಡಿದರೆ ಬೇಡ ಅಂತಿತ್ತ? ಈಗ ಚೆನ್ನಾಗಿರೋ ಒಲೆ ಹಿಡ್ಕೊಂಡು ಆ ಸ್ಟವ್ ಮೇಲೆ ಮಾಡ್ತಿದ್ದಾರಪ್ಪ. ಹಳ್ಳಿಗೆ ಬಂದರೂ ತಪ್ಪಲ್ಲ ಈ ಸ್ಟವಲ್ಲಿ. ಇವರು ಬಂದು ನಮ್ಮ ದಿವ್ಯಾ ಅಕ್ಕವರ ಅಮ್ಮ. ಅಲ್ಲ, ಈ ಚಳಿಗೆ ಬಸ್ಸಾರು ಮಾಡಿ ಬೋಂಡ ಮಾಡೋದು ನೋಡಿದ್ದೀನಿ. ಒಬ್ಬಿಟ್ಟು ಮಾಡ್ಕೊಂಡು ಕೂತಿದ್ದಾರಪ್ಪ. ಅಜ್ಜಿ ಲವ್ ಮೊಮ್ಮಗಳ ಮೇಲೆ ಜಾಸ್ತಿ ಹಂಗಾಗಿ ಹೇಳ್ತಾ ಇದ್ದಾರೆ. ಅಜ್ಜಿಗೆ ಲವ್. ಆಂಟಿ ಬಂದರು. ಅಲ್ಲ ಆಂಟಿ, ಬಸ್ಸಾರು ಮಾಡಿ ಬೋಂಡ ಬಜ್ಜಿ ಮಾಡೋದು ಬಿಟ್ಟಿದ್ದು ಯಾಕೆ ಒಬ್ಬಿಟ್ಟು ಮಾಡ್ತಾಯಿದ್ದೀರಾ? ಬ್ಲಾಸ್ಟ್. ನಂತರ ಟೊಮೊಟೊ ಹಾಕಿ ಹುರ್ಕೋಬೇಕಂತೆ. ನಾಗಮಂಗಲ ಸ್ಟೈಲ್ ಆಫ್ ಒಬ್ಬಿಟ್ಟು ಸಾಂಬಾರು. ಕರ್ಬೇವು ಸ್ವಲ್ಪ ಚಕ್ಕೆ ಲವಂಗ ಹಿಡ್ಕೊಂಬಂದೈತಪ್ಪ. ಪಕ್ಕದ ಮನೆಗೆ ಹೋಗಿ ನೀನು ವಿಧಾನ ನೋಡ್ಕೊಂಡು ನಾನು ಸಾಂಬಾರು ಮಾಡ್ತೀನಿ. ನಂತರ ಮೆಣಸಿನ್ಕಾಯಿ ಹಾಕಿ ಫುಲ್ ರೋಸ್ಟ್ ಮಾಡ್ಕೋಬೇಕು. ನಂತರ ಕೊತ್ತಂಬರಿ ಸೊಪ್ಪು ಫೈನಲಾಗಿ ಎಲ್ಲ ಹುರ್ಕೊಂಡು ನೀಟಾಗಿ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ನಮ್ಮ ಆಂಟಿ ಎಷ್ಟೊತ್ತು ಬೇಕು ಆಂಟಿ ಇದು ರುಬ್ಬಕ್ಕೆ? ಎಷ್ಟೊತ್ತು ಬೇಕು? ಇದು ರೆಡಿ ಆದ್ರೇ ಒಬ್ಬಿಟ್ಟು ರೆಡಿ ಆಗೋಕ್ಕಾಗೋದು. ಸ್ವಲ್ಪ ಕಾಳು ಹಾಕಿ ಸಾಂಬಾರು ಪುಡಿ ಹಾಕೊಂಡ್ರು ಅನ್ಸರೆ ಸಾಕು. ಹಾಕ್ತಿದ್ದಾರೆ. ಫೈನಲಿ ಸಾರು ಒಗ್ಗರಣೆ. ಸಾರು ಚೆನ್ನಾಗಿ ಅಲ್ಲಾಡ್ಸಿದ್ದು. ಉಪ್ಪು ಖಾರ ನೋಡ್ರೆ ಮುಗೀತು. ತಗೊಂಡು ಕನಕ್ ತಗೊಂಡು ಹಾಕಿ ರೌಂಡ್ ಫುಲ್ ಪ್ಯಾಕ್ ಮಾಡಿ ಹೋಯ್ತೀನಿ. ಈಗ ಅಲ್ಲಿ 3 ತಿಂಗಳ ಮನೇಲೆ ಮಾಡ್ತಿದ್ದೆ. ಈಗ ನಾವು ವರ್ಷದ ಕೊನೆ, ಈಗ